ಈ ನಮ್ಮ ಮೆಟ್ರೋ ಸಿಬ್ಬಂದಿಯ ಧೋರಣೆ ಎಷ್ಟು ಸರಿ ಅಲ್ಲ ರೀ. ತಪ್ಪು ಅಂದ್ಮೇಲೆ ತಪ್ಪೇ. ಶ್ರೀಮಂತರಿಗೆ ಅಷ್ಟೇನಾ ನಮ್ಮ ಮೆಟ್ರೋ? ಓ ಹಾಯ್ ಹೆಲೋ ಹವ ಯು ಅನ್ನೋರಿಗೆ ಮಾತ್ರನಾ ಮೆಟ್ರೋದಲ್ಲಿ ಜಾಗ ಇರೋದು? ನಮಸ್ಕಾರ ಹೇಗಿದ್ದೀರಾ ಅನ್ನೋರಿಗೆ ಮೆಟ್ರೋದಲ್ಲಿ ಜಾಗ ಇಲ್ವಾ? ಬಡವರು ಮೆಟ್ರೋದಲ್ಲಿ ಓಡಾಟ ಮಾಡಬಾರ್ದಾ? ಹಾಗಾದ್ರೆ ಬೋರ್ಡ್ ಹಾಕೊಂಬಿಡಿ, ಇಲ್ಲ ಎರಡೆರಡು ಮೆಟ್ರೋ ಸೃಷ್ಟಿ ಮಾಡಿ. ಇಂಗ್ಲಿಷಲ್ಲಿ ಮಾತಾಡೋರಿಗೆ ಸೂಟು ಬೂಟು ಹಾಕೊಂಬರೋರಿಗೆ ಒಂದು ಮೆಟ್ರೋ, ಇಲ್ದೇ ಇರೋರ್ಗೆ ಇನ್ನೊಂದು ಮೆಟ್ರೋ ಅಂತ ಎರಡೆರಡು ಟ್ರೈನ್ ಮಾಡಿ. ಅನ್ನ ಕೊಡೋ ರೈತ ಮೆಟ್ರೋದಲ್ಲಿ ಓಡಾಡಬಾರ್ದಾ? ಏನ್ ಕಾಲಲ್ಲೇ ಓಡಾಡ್ಕೊಂಡು ಹೋಗ್ಬೇಕಾ? ಮೆಟ್ರೋ ಪ್ರಯಾಣಕ್ಕೆ ಏನಾದ್ರೂ ಡ್ರೆಸ್ ಕೋಡ್ ಮಾಡಿದೀರಾ? ಎಲ್ಲಾದ್ರೂ ಬೋರ್ಡ್ ಹಾಕೊಂಡಿದ್ದೀರಾ ಡ್ರೆಸ್ ಕೋಡ್ ಇದೆ ಅಂತ? ನಮ್ಮ ರಾಜ್ಯದ ರೈತನಿಗೆ ಅಪಮಾನ ಮಾಡಿಬಿಟ್ರೆ ಸುಮ್ಮನೆ ಬಿಟ್ಬಿಡ್ಬೇಕೇನ್ರಿ? ಮೆಟ್ರೋ ಅಧಿಕಾರಿಗಳು ಕ್ಷಮೆ ಕೇಳೋವರೆಗೂ ಕೂಡ ಪವರ್ ಟಿವಿ ಅಭಿಯಾನವನ್ನ ನಿಲ್ಲಿಸೋದಿಲ್ಲ. ನಮ್ಮ ರಾಜ್ಯದ ಅನ್ನದಾತರ ಪರವಾಗಿ ಪವರ್ ಟಿವಿ ಯಾವತ್ತೂ ನಿಂತ್ಕೊಳ್ಳುತ್ತೆ. ತಪ್ಪು ಮಾಡಿದ ಸಿಬ್ಬಂದಿ ಅಥವಾ ಅಧಿಕಾರಿಯ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು, ಕ್ರಮ ಆಗಲೇಬೇಕು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಸ್ಕ್ರಾಲ್ ಆಗ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಮಾತನಾಡಿ. ಸುನಿಲ್ ಕುಮಾರ್ ಅಂತ ಹೇಳಿ ಕಾಲರ್ ಹೇಳಿದ್ದಾರೆ. ನಮಸ್ತೆ ಸುನಿಲ್ ಕುಮಾರ್. ಸುನಿಲ್ ಅವರೇ ನಮಸ್ತೆ. ಸುನಿಲ್ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ನಮಸ್ತೆ, ಹೇಳಿ ಸುನಿಲ್. ರೈತನಿಗೆ ಅಪಮಾನ ಮಾಡಿದಾರಲ್ಲ, ಅವ್ರಿಗೆ ಬರೀ ನೀವು ಕ್ಷಮಾಪಣೆ ಕೇಳಿಸಂಗಿಲ್ಲ ಮೇಡಮ್ ಅವರೇ. ಹಲೋ, ಕೆಲ್ಸದಿಂದಾನೆ ತೆಗಿಬೇಕು ಅಂತೀರಾ ಅಂತವ್ರು? ಹೌದು ಹೌದು ಹೌದು, ಕೆಲಸದಿಂದ ತೆಗಿಬೇಕು. ಇನ್ನೊಬ್ರಿಗೆ ಅದು ಅರ್ಥ ಆಗುತ್ತೆ. ನೀವು ಜಸ್ಟ್ ಹಂಗೆ ಅವ್ರು ಸಾರಿ ಕೇಳಿದ್ರೆ ಎಲ್ಲ ಅರ್ಥ ಆಗುತ್ತೆ. ಅಲ್ಲಲ್ಲ, ನಮ್ಮ ಉದ್ದೇಶ ಕೂಡ ಅದೇ. ಬರೀ ಕ್ಷಮೆ ಕೇಳಬೇಕು ಅಂತ ಅಧಿಕಾರಿಗಳು ಕ್ಷಮೆ ಕೇಳಬೇಕು, ಮತ್ತೆ ಸಿಬ್ಬಂದಿ ಯಾರೇ ಇದ್ರು ಅಮಾನತು ಮಾಡ್ಲೇಬೇಕಾಗುತ್ತೆ. ಇದನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಹೌದು, ಆ ಜಾಗದಲ್ಲಿ ನಮ್ಮವರೇ ಇದ್ದಿದ್ರೆ ಆತರ ಮಾಡ್ತಾರಲ್ಲ, ಬೇರೆ ಸ್ಟೇಟ್ ಇಂದ ಹಾಕೊಂಡಿರೋದ್ರಿಂದ ಹಂಗ್ ಮಾಡ್ತಾವ್ರೆ. ಕರೆಕ್ಟ್. ಓಕೆ, ಧನ್ಯವಾದ ಸುನಿಲ್. ಥ್ಯಾಂಕ್ ಯು ಪವರ್ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ನಾನು ಹೇಳೋದು, ರೈತರ ಪರಿಸ್ಥಿತಿ ಹೆಂಗಿದೆ ಗೊತ್ತೇನ್ರಿ? ಬೆಳೆದಿರುವಂತಹ ಬೆಳೆಗೆ ಬೆಲೆ ಸಿಗ್ತಾ ಇಲ್ಲ, ಬರ ಬಂದಿದೆ ರೀ. ಸತ್ತು ಹುಡ್ತಾ ಇದ್ದಾರೆ ರೈತರು. ಅಂಥದ್ರಲ್ಲಿ ಒಬ್ಬ ರೈತ ಯಾವುದೋ ಊರಿಂದ ಇಲ್ಲಿಗೆ ಬಂದಿರ್ತಾನೆ. ಬೆಂಗಳೂರಲ್ಲಿ ಇರೋರ್ಗೆನೆ ಎಲ್ಲೆಲ್ಲಿ ಓಡಾಡಬೇಕು ಅಂತ ಕರೆಕ್ಟಾಗಿ ಗೊತ್ತಾಗೋದಿಲ್ಲ. ಅಂಥದ್ರಲ್ಲಿ ಆ ರೈತ ಹುಡ್ಕೊಂಡು ಬೆಂಗಳೂರಿಗೆ ಬಂದು ಮೆಟ್ರೋದಲ್ಲಿ ಎಲ್ಲಿಂದ ಎಲ್ಲಿಗೋ ಹೋಗ್ಬೇಕಾಗಿರುತ್ತೆ. ಮಗಳನ್ನ ನೋಡಕ್ ಬಂದಿರ್ತಾರೋ, ಇನ್ಯಾರನ್ನ ನೋಡಕ್ ಬಂದಿರ್ತಾರೋ, ಯಾವ ಕೆಲ್ಸದ ಮೇಲೆ ಬಂದಿರ್ತಾರೋ, ಅಥವಾ ಏನಾದ್ರು ಅಧಿಕಾರಿಗಳ ಹತ್ರ ಹೋಗಿ ತಮ್ಮ ಕಷ್ಟ ಹೇಳ್ಕೊಳಕ್ ಬಂದಿರ್ತಾರೋ ಏನೋ ಗೊತ್ತಿಲ್ಲ. ವಿ ಡೋಂಟ್ ನೋ. ಅಂಥವ್ರನ್ನ ಹೆಂಗ್ ನಡೆಸ್ಕೊಳ್ಬೇಕು? ನಮ್ಮ ಮೆಟ್ರೋದಲ್ಲಿ ಬಹುತೇಕ ಬೇರೆ ರಾಜ್ಯದ ಕೆಲಸಗಾರರೇ ಇದ್ದಾರೆ, ಸಿಬ್ಬಂದಿನೇ ಇದ್ದಾರೆ ಹೊರತು ನಮ್ಮ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ? ವಾಸು ಅಂತ ಹೇಳಿ ಕಾಲರ್ ಇದ್ದಾರೆ. ವಾಸು ಅವರೇ ನಮಸ್ತೆ. ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ ವಾಸು, ಹೇಳಿ. ಮೇಡಮ್, ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ಅವನು ಹಿಂದಿ ಮಾತಾಡ್ತಾನೆ, ಯಾರೋ ಸಿಬ್ಬಂದಿ. ನಮ್ ಕರ್ನಾಟಕದಲ್ಲಿ ಸುಮಾರು ಜನ ಕೆಲಸ ಇಲ್ದಲೇನೆ ಪೇಪರ್ ಹಾಕ್ಬಿಟ್ಟು ಫುಟ್ಪಾತ್ ನಾಗ ಅಲಿತಾ ಇದಾರೆ. ಹೊರಗಡೆಯಿಂದ ಬಂದವರಿಗೆ ಕೆಲಸ ಕೊಟ್ಟಿದ್ದಾರೆ. ನಮ್ ರೈತನಿಗೆ ಈ ತರ ಅನ್ಯಾಯ ಮಾಡಿದಾರೆ ಅಂತ ಹೇಳ್ಬಿಟ್ಟು ಫಸ್ಟ್ ಆಫ್ ಆಲ್ ಅವ್ನು ಡಿಸ್ಮಿಸ್ ಮಾಡ್ಬೇಕು. ಇದನ್ನ ರಾಜ್ಯ ಸರ್ಕಾರ ಫಸ್ಟ್ ಗಮನಕ್ಕೆ ತಗೋಬೇಕು. ಫಸ್ಟ್ ನಮ್ ರೈತರಿಗೆ ಬೆಲೆನೇ ಇಲ್ಲ ಅಂಬಂಗ್ ಮಾಡಾಕಿದಾನೆ. ಸ್ಮಗ್ಲಿಂಗು, ಅಫೀಮು, ಗಾಂಜಾ ಅಂತ ಬೆಂಗಳೂರಿನಾಗೆ ನಾನಾ ತರ ಓಡಾಡ್ತಾ ಐತೆ. ಅವ್ರನ್ನೆಲ್ಲ ಆರಾಮಾಗಿ ಬಿಡ್ತಾರೆ. ಅವ್ರನ್ನೆಲ್ಲ ಎಸಿ ಕಾರ್ನಾಗ ಓಡಾಡ್ತಿರ್ತಾರೆ, ಎಸಿ ಬಸ್ನ ಓಡಾಡಿಸ್ತಾರೆ, ಮೆಟ್ರೋದಾಗ ಓಡಾಡಿಸ್ತಾರೆ. ಅವ್ರಿಗೇನು ಇಲ್ಲ, ಬಟ್ಟೆ ಇಲ್ಲ ಅಂತ ಹೇಳ್ಬಿಟ್ಟು ಇವರು ಪಾಪ ಒಬ್ಬ ರೈತನಿಗೆ ಚಿತ್ರಹಿಂಸೆ ಕೊಟ್ಟಂಗೆ ಅವಮಾನ ಮಾಡಿದಾರಲ್ಲ ಮೇಡಮ್. ಇಡೀ ಕರ್ನಾಟಕ ಜನತೆ ಅನ್ನದಾತಂಗೆ ಅವಮಾನ ಮಾಡ್ದಂಗ ಇದು. ಕರೆಕ್ಟ್. ಕನ್ನಡಿಗರಿಗಾದಂತ ಅವಮಾನ ಇದು. ಹೌದು ಮೇಡಮ್, ಅವ್ರೊಬ್ರಿಗಾಗಿಲ್ಲ ಇದು ಅವಮಾನ, ಇಡೀ ಎಂಟೈರ್ ಕರ್ನಾಟಕ ರೈತ ಅನ್ನದಾತರಿಗೆ ಅವಮಾನ ಮಾಡ್ದಂಗಿದು ಮೇಡಮ್. ಹೇಳಿ ಮೇಡಮ್, ಅಲ್ಲಿ ಇವಾಗ ಆ ಮೆಟ್ರೋ ಓಡಾಡಕ್ಕೆ ಮಾಡಿರಲ್ಲ. ಆ ಮೆಟ್ರೋ ಓಡಾಡಂಗೆ ಮಾಡಿದರೆ ಕೂಲಿ ಕಾರ್ಮಿಕರು ಮೇಡಮ್. ಅವನು ಯಾರೋ ಲೋಫರ್ ನನ್ ಮಗ ಅವನು. ಹೌದು ಮೇಡಮ್, ಅವನ್ನ ಕೆಲಸದಿಂದ ತೆಗೆದಾಕ್ಬೇಕು. ಎಸ್, ಥ್ಯಾಂಕ್ ಯು ವಾಸು. ಪವರ್ ಟಿವಿ ಜೊತೆ ಮಾತನಾಡಿಕ್ಕೆ ರೇಣುಕಾರಾಧ್ಯ ಕಾಲರ್ ಇದ್ದಾರೆ. ನಮಸ್ತೆ ರೇಣುಕಾರಾಧ್ಯ ಅವರೇ. ನಮಸ್ತೆ ಮೇಡಮ್. ಈಗ ಮೆಟ್ರೋ ನದ್ದು ಹುಡುಗನ ಕ್ಯಾನ್ಸಲ್ ಮಾಡಿ, ಯಾಕಂದ್ರೆ ರೈತರಿಗೆ ಏನೇನು ಅವಕಾಶ ಇದ್ಮೇಲೆ ರೈತರು ಇದ್ಮೇಲೆ ನಾವ್ ಯಾರು ಇಲ್ಲ. ನಾವು ರೈತರಿಗೆ ಸಪೋರ್ಟ್ ಮಾಡ್ಬೇಕೆ ಹೊರ್ತು ಅವನು ರೈತರನ್ನೇ ಬಿಡ್ಲಿಲ್ಲ ಅಂದ್ರೆ ಮೆಟ್ರೋ ಕಟ್ಕೊಂಡು ಏನಾಗ್ಬೇಕು? ಮೊದ್ಲು ಆ ಹುಡುಗನ ವಜಾ ಮಾಡಿ ಸಿಬ್ಬಂದಿ ನಿಮ್ಮ ಕ್ಷಮೆ ಕೇಳ್ಬೇಕು. ಅದರಿಂದ ಅವನ್ನ ವಜಾ ಮಾಡಿ, ಆ ಹುಡುಗನ ಯಾರೇ ಆಗ್ಲಿ ಎಲ್ಲ ಇನ್ಫ್ಲೂಯೆನ್ಸ್ ಎಲ್ಲ ಇರ್ಲೇಬಾರ್ದು ಅವ್ರಿಗೆಲ್ಲ. ಎಸ್, ಥ್ಯಾಂಕ್ ಯು ರೇಣುಕಾರಾಧ್ಯ ಅವರೇ. ಜನಗಳ ಮಾತುಗಳನ್ನ ಕೇಳಿಸ್ಕೊಳ್ತಾರೆ. ಯಾರೋ ಒಬ್ರು ಟೆರರಿಸ್ಟ್ ಏನ್ರಿ? ವಾಸು ಅವ್ರು ಹೇಳ್ತಾ ಇದ್ರು, ಒಬ್ಬ ಸ್ಮಗ್ಲರ್ಗೆ ಎಸಿ ಕಾರಲ್ಲಿ ಬಿಡ್ತಾರೆ, ಒಬ್ಬ ಇನ್ಯಾರೋ ದುಡ್ಡು ಹೊಡಿಯೋರ್ಗೆ ಇನ್ಯಾವುದೋ ಜಾಗದಲ್ಲಿ ಬಿಡ್ತಾರೆ. ಆದ್ರೆ ಒಬ್ಬ ರೈತನಿಗೆ ಬಟ್ಟೆ ಚೆನ್ನಾಗಿಲ್ಲ ಅಂತ ಬಿಟ್ಟಿಲ್ವಲ್ಲ ಅಂತ ಹೇಳಿ. ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ.
ರುದ್ರಪ್ಪ ಅವರೇ ನಮಸ್ತೆ. ಹಾ ಹೌದು ರುದ್ರಪ್ಪ ರೀ. ನಮಸ್ಕಾರ, ಹೇಳಿ. ಏನ್ ಹೇಳುದ್ರಿ ಅವ್ರಿಗೆ ಮತ್ತೀಗ ಈ ಇಂಥ ಸಿಬ್ಬಂದಿಗೆ ರೈತರಂದ್ರ ಯಾರು ಕಣ್ಗೆ ಕಾಣಲ್ಲ ಅವ್ರಿಗೆ, ಕಣ್ಣಿಗೆ ಕಾಣಲ್ಲ ಅಲ್ರಿ ನಾವು ರೈತರು ಅವ್ರಿಗೆ. ಹಲೋ, ಮಾತಾಡಿ ಕೇಳಿಸ್ತಾ ಇದೆ. ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ. ಟಿವಿನ ಮುಂದಿಲ್ಬಿಡ್ರಿ, ನಾವು ಹೊರಗದೇವ್ರಿ. ರೈತರಂದ್ರ ನಾವು ಕಣ್ಣಿಗೆ ಕಾಣ್ತೇವೋ ನಿಲ್ಲೋ ಸಿಬ್ಬಂದಿಗೆ. ಇವರು ಲಕ್ಷ ಗಂಟೆ ಪಗಾರ ತಗೊಂಡ್ಯಾರ, ಯಾದಕದಾರಿ ಇವರು ಎಲ್ಲಾರು ಕಾಪಾಡಕದಾರಿ ಇವ್ರು ರೈತರನ್ನ ಪ್ರಜೆಗಳನ್ನ. ಓಕೆ, ಧನ್ಯವಾದ ರುದ್ರಪ್ಪ ಅವರೇ. ಶ್ರೀನಿವಾಸ್ ಕಾಲರ್ ಇದ್ದಾರೆ. ನಮಸ್ತೆ ಶ್ರೀನಿವಾಸ್. ಮೇಡಮ್ ನಮಸ್ಕಾರ. ನಮಸ್ಕಾರ ಶ್ರೀನಿವಾಸ್, ಹೇಳಿ. ಮೇಡಮ್ ಏನ್ ಮೇಡಮ್ ಇದು ರೈತರು ಅಂದ್ರೆ ಅಷ್ಟೊಂದು ಕೇವಲ ಮತ್ ಮಾಡ್ತಾ ಇದಾರ? ಅವ್ನು ಸಸ್ಪೆಂಡ್ ಮಾಡ್ಬೇಕು. ಡಿಸ್ಮಿಸ್, ಸಸ್ಪೆಂಡ್ ಅಲ್ಲ ಡಿಸ್ಮಿಸ್. ಇಲ್ಲ ಅಂತಂದ್ರೆ ರೈತರನ್ನ ಕರ್ಕೊಂಡ್ ಒಂದಷ್ಟು ಜನ ಕರ್ಕೊಂಡ್ ಬಂದು ಸ್ಟ್ರೈಕ್ ಮಾಡ್ತೀವಿ ನಾವು. ಅಲ್ವಾ? ಅಲ್ಲ ಏನ್ ಅವ್ರೇನು ರೈತರು ಅಂತಂದ್ರೆ ಅವ್ರೇನು ಟೆರರಿಸ್ಟ್ಗಳ? ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್. ಮಂಜುನಾಥ್ ಕಾಲರ್ ಹೇಳಿದ್ದಾರೆ. ಮಂಜುನಾಥ್, ನಮಸ್ಕಾರ. ಮಂಜುನಾಥ್ ಹೌದು ಸರ್, ನಮಸ್ಕಾರ, ಹೇಳಿ ಮಂಜುನಾಥ್. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ಮೇಡಮ್ ರೈತರಿಗೆ ಇಷ್ಟ ಬಗ್ಗೆ ಎಷ್ಟು ಕೀಳಾಗಿ ನೋಡಿದ್ರೆ ಮತ್ತ ರೈತರು ಈಗ ಮೆಕ್ಯಾನಿಕ್ ಇರ್ತಾರಲ್ಲ ಮೆಟ್ರೋ, ಅದನ್ನ ರಿಪೇರ್ ಮಾಡೋರು ಅವ್ರ ಬಟ್ಟೆ ಇಲ್ಲ, ಅವರೆಲ್ಲ ಸೂಟು ಬೂಟು ಹಾಕೊಂಡು ರಿಪೇರಿ ಮಾಡ್ತಾರೆ ಅನ್ಸುತ್ತೆ. ಹೌದು ಮೇಡಮ್, ಮತ್ತೆ ಹಂಗೆ ಇರ್ತದ. ಈಗ ಅದನ್ನೆಲ್ಲ ರಿಪೇರ್ ಮಾಡೋರು ಮತ್ತೆ ಬಟ್ಟೆ ಕೊಳಾಗಿರ್ತದಲ್ಲ, ಮತ್ತೆ ರೈತರಿಗೆ ಎಷ್ಟು ಇದಾದ್ರೆ ಮತ್ತೆ ಮುಂದೆ ಹೆಂಗೆ ಮೇಡಮ್? ಮತ್ತೆ ಧನ್ಯವಾದ ಮಂಜುನಾಥ್, ಪವರ್ ಟಿವಿ ಜೊತೆ ಮಾತನಾಡಿದಕ್ಕೆ. ಎಸ್, ಇದು ಬೆಂಗಳೂರು ರೀ, ಕರ್ನಾಟಕ. ಇದು ಕರ್ನಾಟಕ. ಇದು ಯಾವ್ದೋ ಸಿಂಗಾಪುರ ಇನ್ಯಾವುದೋ ಅಲ್ಲ. ಇದು ನಮ್ಮ ಅನ್ನದಾತರಿಗೆ ನೀವು ಬಟ್ಟೆ ಅಲ್ಲಿ ನೋಡಿದ್ರೆ, ದೆಹಲಿಲಿ ನೋಡಿದ್ರೆ ಮುಳ್ತಂತಿ ಹಾಕ್ತೀರಿ, ಇನ್ನೊಂದು ಹಾಕ್ತೀರಿ, ಅಶ್ರುವಾಯು ಪ್ರಯೋಗ ಮಾಡ್ತೀರಿ ರೈತರ ಮೇಲೆ. ನೀವು ಇಲ್ಲಿ ಬಂದ್ರೆ ಬಟ್ಟೆ ಸರಿ ಇಲ್ಲ ಅಂತ ಮೆಟ್ರೋದೊಳಗಡೆ ಬಿಡಲ್ಲ. ಏನ್ ಅನ್ಕೊಂಡಿದ್ದೀರಿ ನೀವು? ಅನ್ನದಾತರು ಅಂದ್ರೆ ರೈತರು, ಈ ಮಣ್ಣಿನ ಮಕ್ಕಳು ಅಂತಂದ್ರೆ ಅಷ್ಟೊಂದು ಸುಲಭ ಅನ್ಕೊಂಡು ಬಿಟ್ಟಿದ್ದೀರಾ? ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ಕಾರ, ಯಾರಿದು? ಹಲೋ, ನಮಸ್ಕಾರ. ಮಾಹುಸಾಬ್ ಅವರೇ, ಹೇಳಿ. ರೈತರಂದ್ರೆ ಏನ್ರಿ, ಅವ್ರಿಗೇನು ಮರ್ಯಾದೆನೇ ಇಲ್ಲ ಮೇಡಮ್ ನಮ್ಗೆ. ರೈತರಂದ್ರೆ ಏನು ಮರ್ಯಾದೆ ಇಲ್ಲ ಮೇಡಮ್ ನಮ್ಗೆ. ಖಂಡಿತ ಮರ್ಯಾದೆ ಇದೆ ಮಾಹುಸಾಬ್ ಅವರೇ. ಯಾರು ಹೇಳಿದ್ದು ರೈತರಿಗೆ ಗೌರವ ಇಲ್ಲ ಅಂತ? ಇವ್ರುಗಳಿಗೆ ಗೊತ್ತಿಲ್ಲ ಅಷ್ಟೇ, ಈ ಹಿಂದಿ ಮಾತಾಡೋರಿಗೆ ಗೊತ್ತಿಲ್ಲ ಅಷ್ಟೇನೆ ನಮ್ಮ ರಾಜ್ಯದ ರೈತರ ಬೆಲೆ ಏನು ಅಂತ. ಧನ್ಯವಾದ ಮಾಹುಸಾಬ್. ಶರಣಪ್ಪ ಮತ್ತೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಶರಣಪ್ಪ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ ರೀ, ಹೇಳಿ. ನಾವು ಬಳ್ಳಾರಿಯಿಂದ ಅಲ್ಲ ರೀ, ಅವ್ನು ಹಾಕೊಂಡಿರೋ ಬಟ್ಟೆ ರೈತ ಬೆಳಿಬೇಕು. ಹತ್ತಿ ಬೆಳೆದ್ರೆ ಅವ್ನ ಬಟ್ಟೆ ಹಾಕ್ಯಂತಾನೆ, ರೇಷ್ಮೆ ಬೆಳೆದ್ರೆ ಅವ್ರ ಬಟ್ಟೆ ಹಾಕೊಂತಾರೆ. ಹೌದ್ರ ಮೇಡಮ್ ಅವ್ರೆ? ಅವ್ನ ಬಟ್ಟೆ ಚಿನ್ನ ಅನ್ನ ಸಮೇತ ರೈತ ಬೆಳಿಬೇಕು. ಹೊಲದಲ್ಲಿ ಹೋದ್ರೆ ಒಂದ್ ಹತ್ತಿ ಬೀಜ ಹಾಕಿದ್ರೆ 3-4 ತಿಂಗಳು ಬೇಕು ಬೆಳೆ ಬರಕ್ಕೆ. ಅವನು ರೈತನ ಮೆಟ್ರೋದ ಬಿಡ್ತಾ ಇಲ್ಲಲ್ಲ, ಹೆಂಗ್ರಿ ಮೇಡಮ್ ಅವ್ರೆ?